ನಮಸ್ಕಾರ. ನಾನು ಟಿ ಶೇಷಾದ್ರಿ. ಈ ಗ್ರಾಮ ಬಂದು ತಗೀಕುಪ್ಪೆ ಗ್ರಾಮ, ಕಸ್ಬಾ ಹೋಬಳಿ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ನಾನು ಇದೇ ಗ್ರಾಮದಲ್ಲಿ ಓದಿ ನಂತರ ಬೆಂಗಳೂರಿನಲ್ಲಿ ಎಜುಕೇಷನ್ ಕಂಟಿನ್ಯೂ ಮಾಡಿ DRDOದಲ್ಲಿ ಕೆಲಸ ಮಾಡಿ ಹಿರಿಯ ತಾಂತ್ರಿಕ ಅಧಿಕಾರಿಯಾಗಿ ರಿಟೈರ್ಡ್ ಆದಮೇಲೆ 2016ನಲ್ಲಿ ಏನು ಮಾಡಬೇಕು, ಮುಂದೆ ಏನು ಕೆಲಸ ಮಾಡಬೇಕು ಅಂತ ಯೋಚನೆ ಬಂದಾಗ ತಾತನಿಂದ ತಂದೆ ಮುಖಾಂತರ ಬಂದಂಥ ತಾತನ ಜಮೀನಲ್ಲೇ ಏನಾದರೂ ಮಾಡೋಣ ಅಂತ ಹೇಳಿ ಈ ಗ್ರಾಮಕ್ಕೆ ವಾಪಸ್ ಬಂದು ಸಾವಯವದಲ್ಲಿ ಮಾಡೋದನ್ನ ನೈಸರ್ಗಿಕ ಕೃಷಿನಲ್ಲಿ ಏನಾದರೂ ಮಾಡೋಣ ಅಂತ ಹೇಳಿ ಅಗ್ರಿಕಲ್ಚರ್ ಆಫೀಸು, ತೋಟಗಾರಿಕೆ ಆಫೀಸ್ಗಳಲ್ಲಿ, ಕಚೇರಿಗಳಲ್ಲಿ ಅಲ್ಲೂ ಏನು ಬೆಳೆದ್ರೆ ಹೇಗೆ ಬೆಳೆಯೋದು ಅಂತೆಲ್ಲ ವಿಷಯಗಳನ್ನು ಸಂಗ್ರಹಿಸಿ ತೀರ್ಮಾನ ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಭೂಮಿಗೆ ಯಾವುದು ಸೆಟ್ ಆಗುತ್ತೆ ಅಂತ ಒಂದು ಯೋಚನೆ ಬಂದಾಗ ಮತ್ತು ಆಗ ಭೂಮಿನಲ್ಲಿದ್ದಂಥ ನೇರಳೆಯನ್ನು ಬೆಳೆಯೋಣ ಅಂತೇಳಿ ತೀರ್ಮಾನ ಮಾಡಿ ಜಂಬೂ ನೇರಳೆ ಮೇನ್ ಕ್ರಾಫ್ಟ್ ಆಗಿ ತೊಗೊಂಡು ಅದು ಸಬ್ ಕ್ರಾಫ್ಟ್ ಆಗಿ, ಅಂದರೆ ತಕ್ಷಣಕ್ಕೆ ಏನಾದರೂ ಬೆನಿಫಿಟ್ ಕೊಡುವಂಥ ಕ್ರಾಫ್ಟ್ಗಳು ಇರಲಿ ಅಂತ ಹೇಳ್ಬಿಟ್ಟು ಆರ್ಸ್ ಗ್ರಾಸ್ ಅಂತ ಹೇಳ್ತಾರೆ, ಹುಲ್ಲು, ಕುದುರೆ ಹುಲ್ಲು ದಟ್ ಇಸ್ ಮೆಡಿಸಿನಲ್ ಗ್ರಾಸ್ ಆಗಿ ಬೆಳೀತಾರೆ. ಅದನ್ನು ಸಹ ಅಳವಡಿಸ್ಕೊಂಡು ಒಂದು 2 ವರ್ಷ ಅದನ್ನು ಬೆಳೆದೆ. ಈ ಗಿಡಗಳು ಬೆಳೀತಾ ಇತ್ತು. ಮಧ್ಯದಲ್ಲಿ ಸಪೋಟ, ಸೀತಾಫಲ, ನಿಂಬೆ ಮುಂತಾದ ಹಲವಾರು ಹಣ್ಣಿನ ಗಿಡಗಳನ್ನೇ ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೊಂಡು ಈಗ 8 ವರ್ಷ ಆಗಿದೆ. ನಾನು ಈಗ ಮಾಡ್ತಾ ಇರೋ ಕೆಲಸ ಅಂತ ಹೇಳಿದ್ರೆ ಬರೀ ಮಲ್ಚಿಂಗ್ ಮಾಡಲಿಕ್ಕೋಸ್ಕರ ಹುಲ್ಲನ್ನು 2 ಸಾರಿ ಹೊಡೆಯೋದಲ್ದಲೆ ಬ್ರಷ್ ಕಟ್ಟರಲ್ಲಿ ಬೇರೆ ಏನು ಕೆಲಸ ನಮಗಿಲ್ಲ. ಈ ರೀತಿಯಾಗಿ ನಾವು ಸ್ಲೋಪ್ನಲ್ಲಿ ಯಾವಾಗ ಬ್ರಷ್ ಕಟ್ಟರಲ್ಲಿ ಹುಲ್ಲು ಕಟ್ ಮಾಡ್ತೀವೋ, ಹುಲ್ಲಿನ ಒದಕೆ ಉದ್ದಿಸ್ತೀವಿ, ಇದು ಮಳೆ ಇಲ್ಲಲ್ಲ ಇದ್ರೂ ತಿಂಗಳಾನ್ಗಟ್ಟಲೆ ತೇವ ಮೇಂಟೈನ್ ಮಾಡ್ತದೆ. ಜೊತೆಗೆ ಇಲ್ಲಿ ಬಯೋಕಾರ್ಬನ್ ಆಕ್ಟಿವಿಟೀಸ್ ನಡೆಯುತ್ತೆ. ಅದರಿಂದ ಎಲ್ಲಿ ಯಾವ ಎಲ್ಲ ಲವಣಗಳು, ಅಂಶಗಳು ಎಲ್ಲ ಉತ್ಪತ್ತಿ ಆಗುತ್ತೋ, ಮಳೆ ಬಿದ್ದಾಗ ಸ್ವಲ್ಪ ಕೊಚ್ಕೊಂಡು ಹೋದಾಗ ನಮ್ಮ ಗಿಡಗಳಿಗೆ ಹೋಗುತ್ತೆ, ಎಲ್ಲೂ ಹೋಗೋದಿಲ್ಲ ಅದು. ಅದರಿಂದ ನಮಗೆ ಮಲ್ಟಿಪಲ್ ಯೂಸ್ ಆಗುತ್ತೆ. ನಾವು ಮಲ್ಚಿಂಗ್ ಅಂತ ಏನು ನಾವು ಮಾಡ್ತಿದ್ದೀವಿ ಅದು. ಪ್ರಾರಂಭದಲ್ಲಿ ನಾವು ಯಾವ ರೀತಿ ಬೆಳೆಸಿದ್ವಿ ಅಂತ ಹೇಳಿದ್ರೆ, ಜೀವಾಮೃತ ಕೊಡೋದು, ಸಾವಯವ ಗೊಬ್ಬರ ಕೊಟ್ಟು, ನೀರನ್ನು ಸರಿಯಾಗಿ ಕೊಟ್ಟು, ತೇವಾಂಶವನ್ನು ಉಳಿಸ್ಕೊಂಡು ಸಣ್ಣ ಗಿಡಗಳನ್ನು ಬೆಳೆಸಿದ್ವಿ. ಮತ್ತು ಗಿಡಗಳು ಬೆಳೆಯೋಕ್ಕೆ ಬಂದಾಗೇ ನಾವು ಈ ಪ್ರೋನಿಂಗ್ ಅಂತ ಮಾಡ್ತಾರಲ್ಲ, ಗಿಡಗಳನ್ನು ಮೇಲಕ್ಕೆ ಬೆಳೆಯೋದಲ್ಲೇ ಬಿಟ್ಟು ಅದರ ತುದಿಯನ್ನು ಕತ್ತರಿಸಿ ಒಂದು ಬುಷ್ ಆಗಿ ಬರೋ ಥರ ಮಾಡಿದ್ದೀವಿ. ಈ ನೇರಳೆ, ಸೀತಾಫಲ, ಸಪೋಟ ಮತ್ತು ಮಾವು ಇವನ್ನೆಲ್ಲ ಗಿಡಗಳನ್ನು ಬೆಳೀತಾ ಬಿಟ್ಟರೆ ನಾವು ಮೇಲಕ್ಕೆ ಹೋದರೆ ಎಕ್ಸ್ಟ್ರಾಕ್ಷನ್ ಆಫ್ ಪ್ರಾಡಕ್ಟ್ ಈಸ್ ವೆರಿ ಡಿಫಿಕಲ್ಟ್. ಅಂದರೆ ಹಣ್ಣುಗಳನ್ನು ಕೀಳೋದು ಅದೆಲ್ಲ ಕಷ್ಟ ಆಗುತ್ತೆ, ಲೇಬರ್ ಪ್ರಾಬ್ಲಮ್ ಇದೆ. ಆದ್ದರಿಂದ ನಾವು ಬುಷಿ ಟೈಪಲ್ಲಿ ಕ್ಯಾನೋಪಿ ಮಾಡಿದ್ರೆ ನಾವು ಕಡಿಮೆ ಲೇಬರಲ್ಲಿ ಹಣ್ಣನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅದಕ್ಕೆ ಉದಾಹರಣೆಯಾಗಿ ನಾನು ತೋರಿಸ್ತೀನಿ ನೋಡಿ. ಇದೊಂದು ನೇರಳೆ ಮರ, 8 ವರ್ಷದ ಮರ. ನಾನು ಬುಷಿಯಾಗಿ ಹೇಗೆ ಮಾಡಿದ್ದೀನಿ ಅನ್ನೋದಕ್ಕೆ ಇಲ್ಲಿ ಉದಾಹರಣೆ ನೋಡಿ. ಇಲ್ಲಿ ಎಷ್ಟು ಬ್ರಾಂಚಸ್ ಇದೆ ಅಂತೇಳಿ, ಹೆಚ್ಚು ಕಡಿಮೆ ಒಂದು 40 ಬ್ರಾಂಚಸ್ ಬಂದಿದೆ. ಮತ್ತು ಕಂಪ್ಲೀಟ್ ಹೂವು ಬಿಡುತ್ತೆ, ಹಣ್ಣು ಬಿಡುತ್ತೆ. ನಾವೆಲ್ಲ ನಿಂತ್ಕೊಂಡು ಇಲ್ಲೇ ಎಕ್ಸ್ಟ್ರಾಕ್ಟ್ ಮಾಡಿಬಿಡ್ಬೋದು. ಇನ್ನು 10 ವರ್ಷ ಹೋದರೂ ಇದು ಮೇಲಕ್ಕೆ ಹೋಗಲ್ಲ. ಯಾವಾಗ ಬುಷಿ ಆಗಿರುತ್ತೆ ಅಲ್ಲೇ ಹಗ್ಗೆ ಸ್ಪ್ರೆಡ್ ಆಗುತ್ತೆ ಹೊರತು ಅದೇನು ಮೇಲಕ್ಕೆ ಹೋಗಲ್ಲ. ಅದರಿಂದ ನಾವು ಗಿಡಗಳನ್ನು ಪ್ರೋನಿಂಗ್ ಮಾಡಬೇಕಾದ್ರೆ ನಾವೇ ಅವಕ್ಕೆ ಟ್ರೈನಿಂಗ್ ಕೊಡಬೇಕಾಗತ್ತೆ. ನಾವು ಅದನ್ನು ನಮಗೆ ಬೇಕಾದ ರೀತಿ ನಾವು ಬೆಳೆಸಬೇಕಾಗತ್ತೆ. ಮರಗಳನ್ನು ನಾವು ಯಾವಾಗ ಈ ಕ್ಯಾನೋಪಿ ಛತ್ರಿ ಥರ ಬೆಳೆಸಿದ್ರೆ ಬುಡದ ಸುತ್ತಮುತ್ತ ಒಂದು 10 ಅಡಿ ಸುತ್ತಮುತ್ತ ನಮಗೆ ಸೂರ್ಯನ ಕಿರಣ ಬೀಳ್ದಲೆ ಎಲೆಗಳು ಬಿದ್ದು ಅವು ಕೊಳೆತು ಎಲ್ಲ ರೀತಿಯಾದಂಥ ಪೋಷಕಾಂಶಗಳು ಉತ್ಪತ್ತಿ ಆಗುತ್ತೆ. ನೋಡಿ, ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಭೂಮಿ ಹೇಗಿದೆ ಅಂತ. ಅದೇ ಬೇಕಾದಂಥ ಜೀವಾಂಶಗಳೆಲ್ಲ ಉತ್ಪತ್ತಿ ಆಗ್ತದೆ. ಬಯೋಕಾರ್ಬನ್ ಉತ್ಪತ್ತಿ ಆಗುತ್ತೆ, ಬಯೋಕಾರ್ಬನನ್ನು ಹಿಡಿದಿಡುತ್ತೆ. ಅದರಿಂದ ನಾವು ಯಾವಾಗಲೂ ಈ ರೀತಿ ಕ್ಯಾನೋಪಿ ಥರ ಬಳಸಿದ್ರೆ ಒಂದು ಹಣ್ಣು ಕೀಳೋಕ್ಕೂ ಸುಲಭ ಮತ್ತು ನಿಸರ್ಗಕ್ಕೂ ಸುಲಭ. ನಾವು ಗೊಬ್ಬರ ಹಾಕಂಗಿಲ್ಲ, ಏನಿಲ್ಲ, ಮೇಂಟೈನ್ ಮಾಡಬೇಕಷ್ಟೇ. ಮೇಂಟೈನ್ ಅಂದ್ರೇನು, ಏನೂ ಆಗ್ದಂಗೆ ಗಿಡಗಳಿಗೇನು ನೀರು ಅವಶ್ಯಕತೆ ಇದ್ದರೆ, ತೇವಾಂಶ ಇದ್ದರೆ ತೇವವನ್ನು ಹಿಡಿದಿಟ್ಕೊಳ್ಳುವಂಥ ಕೆಲಸ ಮಾಡಬೇಕು. ಅದು ಬಿಟ್ಟರೆ ಬೇರೆ ಏನೂ ಅವಶ್ಯಕತೆ ಇಲ್ಲ. ಕ್ಯಾನೋಪಿ ಇರೋದ್ರಿಂದ ಕೆಳಗಡೆ ಹಣ್ಣುಗಳನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡುವಂಥ ಈಸಿ ಕೆಲಸ ಆಗುತ್ತೆ. ಎಲ್ಲ ಗಿಡಗಳು ಬುಷಾಗಿ ಈ ರೀತಿ ಬಂದಿದೆ ಹೊರತು ಯಾವುದೂ ಮರಕ್ಕೆ ಹೋಗಿ ಹತ್ತಿ ಕೀಳೋಗಿಲ್ಲ. ನಾವೇನಿದ್ರೂ ಒಂದು ಏಣಿ, ಚೇರು, ಟೇಬಲ್ ಹಾಕ್ಕೊಂಡೆ ಕಿತ್ಕೋಬೋದು. ಆ ರೀತಿಯಾಗಿ ನಾವು ಪ್ರೋನಿಂಗ್ ಮಾಡಿದ್ದೀವಿ. ಈಗೇನಿದ್ರು ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಬರೀ ತೇವಾಂಶ ಮೇಂಟೈನ್ ಮಾಡೋದು ಮೇಯ್ನ್ ಇಂಪಾರ್ಟೆಂಟು. ಸಾವಯವ ಕೃಷಿನಲ್ಲಿ ಅಥವಾ ನೈಸರ್ಗಿಕ ಕೃಷಿನಲ್ಲಿ ಡ್ರಿಪ್ ಇರಿಗೇಷನಲ್ಲಿ ತೇವಾಂಶ ಮೇಂಟೈನ್ ಮಾಡಿದ್ರೆ ಸಾಕು. ಇದೆಲ್ಲ ನೈಸರ್ಗಿಕವಾಗಿ ಬೀಳೋ ಎಲೆಯಿಂದ ಆರ್ಗ್ಯಾನಿಕ್ ಏನೇನು ವೇಸ್ಟ್ ಬೀಳುತ್ತೋ ಅದರಿಂದಲೇ ಗೊಬ್ಬರ ಎಲ್ಲ ತಯಾರಾಗುತ್ತೆ. ಡ್ರಿಪ್ ಮುಖಾಂತರ ನೀರನ್ನು ಕೊಟ್ಟು ತೇವಾಂಶ ಮೇಂಟೈನ್ ಮಾಡಿದ್ರೆ ನಮಗೆ ಹೇಗೆ ಗೊಬ್ಬರ ಸಿಗುತ್ತೆ ಭೂಮಿನಲ್ಲಿ ಅನ್ನೋದಕ್ಕೆ ಇದೇ ಉದಾಹರಣೆ ನೋಡಿ. ನಾವೊಂದು
ಕಷ್ಟಪಟ್ಟು ತೇವಾಂಶವನ್ನು ಮೇಂಟೈನ್ ಮಾಡಿದ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ನಾನು ಈ ತೋಟವನ್ನು ಮಾಡಿದ್ದೀನಿ. ಇದೊಂದು 6 ಎಕರೆ ಇದೆ. ಇವಾಗ 8 ವರ್ಷ ಆಗಿದೆ. ಈಗ ಚೆನ್ನಾಗಿ ಈಲ್ಡ್ ಬರಲಿಕ್ಕೆ ಶುರುವಾಗಿದೆ. ಸರಿಯಾಗಿ ಈಲ್ಡ್ ಬಂದು ನಾವು ಟೈಮಿಗೆ ಸಪ್ಲೈ ಮಾಡಿದ್ರೆ ನಾವು ಅಂದ್ಕೊಂಡಿದ್ದೀನಿ ಒಂದು 10ರಿಂದ 15 ಲಕ್ಷ ವರ್ಷಕ್ಕೆ ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ಗುರಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಬೆಳೆ ಬರೋಕ್ಕೆ ಶುರುವಾಗಿದೆ. ಈಗ ಇನ್ನೊಂದು ವಿಶೇಷತೆ ಏನಂದರೆ ಈ ತೋಟದ್ದು, ನಾನು ಬಂದಾಗ ಹೇಗಿತ್ತು ನೆಲ, ಭೂಮಿ, ಇಳಿಜಾರು, ಕಲ್ಲುಗುಡ್ಡಗಳು ಅವನ್ನೆಲ್ಲ ಹಾಗೇ ಉಳಿಸ್ಕೊಂಡು ಮಟ್ಟ ಮಾಡ್ದಲೆ ಎಲ್ಲೆಲ್ಲಿ ಗಿಡಗಳನ್ನು ಬೆಳೆಯೋಕ್ಕೆ ಸಾಧ್ಯತೆ ಇದೆ ಅಲ್ಲೆಲ್ಲ ಗಿಡಗಳು ಹಾಕ್ಕೊಂಡು ಬಂದಿದ್ದೇನೆ. ಭೂಮಿಯನ್ನು ಮಟ್ಟ ಮಾಡಿಲ್ಲ. ಇಳಿಜಾರನ್ನು ಬಳಸ್ಕೊಂಡಿದ್ದೀನಿ, ಮಟ್ಟವಾದ ಜಾಗವನ್ನು ಬೆಳೆಸ್ಕೊಂಡಿದ್ದೀನಿ. ಎಲ್ಲಿ ಬೇಕಾದ್ರೂ ಡ್ರಿಪ್ ಇರೋದ್ರಿಂದ ನೀರು ಕೊಡ್ಬೋದು. ಅದರಿಂದ ನಾವು ಮಟ್ಟನೇ ಮಾಡಬೇಕು. ಆ್ಯಕ್ಚುಲಿ ಮಟ್ಟ ಮಾಡೋದ್ರಿಂದ ನಾವು ಮೇಲ್ಮಣ್ಣನ್ನು ತೆಗೆದುಬಿಟ್ಟು ಒಳಗಡೆ ಮಣ್ಣನ್ನು ಮೇಲಕ್ಕೆ ತಂದರೆ ಯಾವುದೇ ಜೀವಾಂಶ ಇಲ್ದಲೆ ಗಿಡ ಮರಗಳು ಸರಿಯಾಗಿ ಬೆಳೆಯೋದಿಲ್ಲ. ಯಾವುದೇ ಗಿಡಗಳು ಮರಗಳು ಅಥವಾ ಈವನ್ ಅಗ್ರಿಕಲ್ಚರ್ ಮಾಡಬೇಕಾದ್ರೆ ಮೇಲಿನ ಪದರವನ್ನೇ ಬಳಸ್ಕೋಬೇಕು. ಅದು ವರ್ಷಾನುಗಟ್ಲೆಯಿಂದ ಕಾರ್ಬನ್ನನ್ನು ಹಿಡ್ಕೊಂಡು ಜೀವಾಂಶವನ್ನು ಹಿಡ್ಕೊಂಡು ಜೊತೆಗೆ ಬೇರೆ ಬೇರೆ ಲವಣಾಂಶಗಳನ್ನೆಲ್ಲ ತಯಾರಾಗಿ ಇರುವಂಥ ಮಣ್ಣದು. ನಾವು ಯಾವತ್ತೇ ಆಗಲಿ ಮಟ್ಟ ಮಾಡಿ ಅದನ್ನು ಕೆಳಗಡೆ ಹಾಕಿ ಹೊಸ ಮಣ್ಣನ್ನು ಮೇಲೆ ತಂದು ಗಿಡಗಳನ್ನು ಹಾಕೋದು ಸರಿಯಾದ ವ್ಯವಸ್ಥೆ ಅಲ್ಲ. ನೋಡಿ, ಇದು ಹ್ಯೂಮಸ್ ಅಂತ ಹೇಳಿ ಸಾವಯವ ಕಾರ್ಬನ್ ಇರೋದು ಸಪ್ಲೈ ಮಾಡೋಕ್ಕೆ ಹೋಗ್ತೀವಲ್ಲ, ಅದ್ರ ಬದಲು ನ್ಯಾಚುರಲ್ ಆಗಿ ನಾವು ಪಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಈ ಎಲೆಗಳ ಹೊದಿಕೆಯನ್ನು ಹಾಗೆ ಬಿಟ್ಟು ಕೊಳಿಯೋಕ್ಕೆ ಬಿಟ್ಟರೆ, ಸ್ವಲ್ಪ ತೇವಾಂಶ ಮೇಂಟೈನ್ ಮಾಡಿಬಿಟ್ರೆ ನಿಮಗೆ ಭೂಮಿನಲ್ಲಿ ಎರೆಹುಳ ಗೊಬ್ಬರ ಎಲ್ಲ ಆಗುತ್ತೆ. ನಾವೇನು ಸಪ್ಲಿಮೆಂಟಾಗಿ ಗಿಡಗಳಿಗೆ ಕೊಡಬೇಕಾದಿಲ್ಲ. ಅದರಿಂದ ನಾವು ನ್ಯಾಚುರಲ್ ಫಾರ್ಮಿಂಗನ್ನು ಅಳವಡಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಅಂದರೆ, ಈ ಮರಗಳನ್ನ ಹಾಕ್ತಾರೆ, ಮೇಲೆ ಬೆಳೆಸ್ತಾರೆ, ಕೆಳಗಡೆ ಎಲ್ಲ ಹೋಗ್ತಾರೆ, ಉಳುಮೆ ಮಾಡ್ತಾರೆ. ಅದರಿಂದ ಯಾವುದೇ ರೀತಿಯ ನೇಚರಲ್ಲಿ ಸಿಗುವಂಥ ಫಲವತ್ತತೆ ಸಿಗೋಲ್ಲ. ನಾವು ಸಪ್ಲಿಮೆಂಟ್ ಮಾಡಬೇಕಾಗತ್ತೆ. ಇನ್ಸ್ಟೆಡ್ ಇದು ತನ್ನಟ್ಟಿಗೆ ತಾನೇ ಮಾಡಿಕೊಳ್ಳುತ್ತೆ. ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿ, ಡ್ರ್ಯಾಗನ್ ಫ್ರೂಟ್ಗೆ ನಾರ್ಮಲ್ ಆಗಿ ಬರೋದು ಬೆಟ್ಟಗುಡ್ಡಗಳು, ಕಲ್ಲು ಬಂಡೆಗಳ ಮಧ್ಯದಲ್ಲಿ. ನಾನೇನು ಮಾಡೋಣ, ಅದೇ ರೀತಿ ಹಾಕ್ಕೊಂಡು ನೈಸರ್ಗಿಕವಾಗಿ, ಅಂದರೆ ಅದನ್ನು ನೇಟಿವಿಟಿಗೆ ತೊಗೊಂಬಂದಂತೆ ಈ ರೀತಿ ಬೆಳೆಸಿದ್ದೀನಿ. ಈಗ ಮಗ್ಗುಗಳಾಗಿದೆ. ಸಾಮಾನ್ಯವಾಗಿ ಗಂಧದ ಮರಗಳು ಅಕ್ಕಿಗಳ ಬೀಜ ತಂದು ಹಾಕಿ ಬೆಳೆಯುವಂಥ ಗಿಡಗಳು ಜಾಸ್ತಿ. ಇವು ಕಲ್ಲಿನ ಬುಡದಲ್ಲಿ ನಾನು ಹಾಕಿದ್ದೀನಿ. ಇದು ನಾನೇ ಸ್ವಯಂಕೃತ ಹಾಕಿರೋವಂಥ ಗಿಡ. ಆದರೂ ನೋಡಿ, ಸುತ್ತಮುತ್ತ ಬರೀ ಕಲ್ಲು, ಇಲ್ಲೆಲ್ಲ ಒಂದು ಸ್ವಲ್ಪ ಮಣ್ಣಿತ್ತು, ತೆಗೆದು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಕೊಡ್ತಾ ಇದ್ದೆ. ಇವಾಗ ಅದರ ಅವಶ್ಯಕತೆಯೂ ಇಲ್ಲ. ಗಂಧದ ಮರಕ್ಕೆ 5-6 ವರ್ಷ ಆದಮೇಲೆ ನೀರಿನ ಅವಶ್ಯಕತೆ ಇಲ್ಲ. ನೀರಿನ ಅಂಶವನ್ನು ನಾವು ಕೊಟ್ಟರೆ ಅದರಲ್ಲಿ ಗಂಧದ ಎಣ್ಣೆ ಉತ್ಪತ್ತಿ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಮರ. ಅದೇ ಬೆಳೆದ್ರೆ ಬೇಗ ನಮಗೆ 10 ವರ್ಷ 12 ವರ್ಷದಲ್ಲೇ ಎಣ್ಣೆ ಸಿಗುತ್ತೆ. ಈ ಭೂಮಿಯನ್ನು ಹೇಗಿತ್ತು ಹಾಗೆ ಬಳಸ್ಕೊಂಡಿದ್ದೀನಿ ಅನ್ನೋದಕ್ಕೆ ಉದಾಹರಣೆ ನೋಡಿ ನೀವು. ಇದೆಲ್ಲ ಸ್ಲೋಪು. ಆದರೂ ಎಲ್ಲ ಮಾಡಿದ್ರೆ ನಿಮಗೆ ಎಲ್ಲಿ ನೆಲ ಸಮ ಮಾಡಿ, ಮೇಲ್ಮೈಯಲ್ಲಿ ಮಣ್ಣಲ್ಲೆಲ್ಲ ಕೊಚ್ಚೋಗಂಗೆ ಮಾಡಿ, ಹೊಸ ಮಣ್ಣಲ್ಲಿ ನೀವು ಗಿಡ ಹಾಕೋ ಥರ ಮಾಡ್ತೀರ. ಅದ್ರ ಬದಲು ನೋಡಿ, ಹೇಗೆ ಸ್ಲೋಪ್ ಇತ್ತು ಹಾಗೆ ಬೆಳೆದಿದ್ದಾವೆ. ಈ ಥರ ಒಂದು ನೈಸರ್ಗಿಕ ಕೃಷಿ ಅಂತ ಏನು ಹೇಳ್ತೀವಿ, ಲಾಂಗ್ ಟರ್ಮ್ ಬೆನಿಫಿಟ್ಗೋಸ್ಕರ ಬೇರೆ ಥರದ ಮರಗಳನ್ನು ಬೇಲಿನಲ್ಲಿ, ಕಾಂಪೌಂಡ್ಗಳಲ್ಲಿ ಹಾಕೋಬೋದು. ಜೊತೆಗೆ ಈ ಕೇಂದ್ರ ಸರ್ಕಾರ ಇವಾಗ ನೈಸರ್ಗಿಕ ಕೃಷಿ ಮಾಡಬೇಕು ಅಂತೇಳಿ ಪ್ರಮೋಟ್ ಮಾಡ್ತಾ ಇದೆ. ನೈಸರ್ಗಿಕ ಕೃಷಿನ ನಾವು ರಾಗಿ ಭತ್ತದಲ್ಲಿ ತರಲಿಕ್ಕೆ ಆಗದಲ್ಲೇ ಇದ್ದರೂ ಕೂಡ ಈ ರೀತಿಯಾದಂಥ ಒಂದು ವಾತಾವರಣದಲ್ಲಿ, ಅಂದರೆ ಗಿಡ ಮರಗಳನ್ನು ಬೆಳೆಸೋದ್ರಿಂದ, ಹಣ್ಣು ಹಂಪಲು ಗಿಡಗಳನ್ನು ಬೆಳೆಸೋದ್ರಿಂದ ನೈಸರ್ಗಿಕ ಕೃಷಿನೂ ಆಗುತ್ತೆ, ಭೂಮಿಯ ಫಲವತ್ತತೆನೂ ಉಳಿಸ್ಕೊಳ್ಬೋದು. ಇದನ್ನೆಲ್ಲ ಇದಕ್ಕೋಸ್ಕರ ನಾನು ಮಾರ್ಗದರ್ಶನ KVK, ರಾಮನಗರ, ಮಾಗಡಿ ಇಲ್ಲೆಲ್ಲ ನಾನು ಹೋಗಿ ಅವರನ್ನು ಸಲಹೆಯನ್ನು ಪಡೆದು, ಅವರ ಸಲಹೆ ಪ್ರಕಾರ ನಾನು ಈ ವಿಷಯವನ್ನು ಅಳವಡಿಸ್ಕೊಂಡಿದ್ದೀನಿ. ಇದೆಲ್ಲ ನನ್ನ ಕಾರ್ಯಕ್ರಮಗಳನ್ನು, ನನ್ನ ಕೆಲಸಗಳನ್ನು ನೋಡಿ KVK ಕೇಂದ್ರದವರು ಇದನ್ನು ಒಂದು ಪ್ರಾತ್ಯಕ್ಷಿಕ ಕೇಂದ್ರವಾಗಿ, ಅಂದರೆ ಪ್ರೆಸೆಂಟ್ ಮಾಡಲಿಕ್ಕೋಸ್ಕರ, ಮುಂದಿನ ಪೀಳಿಗೆಗೆ ತೋರಿಸ್ಲಿಕ್ಕೋಸ್ಕರ, ವಿದ್ಯಾರ್ಥಿಗಳಿಗೆ ತೋರಿಸ್ಲಿಕ್ಕೋಸ್ಕರ ಇದನ್ನು ಪ್ರಾತ್ಯಕ್ಷಿಕೆಯಾಗಿ ಕೂಡ ಇಟ್ಕೊಂಡಿದ್ದಾರೆ. ಈ ನನ್ನ ತೋಟವನ್ನು. ಈ ತೋಟ ನಾನು ಮಾಡಲಿಕ್ಕೆ ಶುರು ಮಾಡಿ 2016 ಆಗಸ್ಟಿಂದ ಸಸಿಗಳನ್ನು ಹಾಕಲಿಕ್ಕೆ ಪ್ರಾರಂಭಿಸಿದೆ. ಅಂದರೆ ಇಲ್ಲಿಗೆ ಒಂದು 8 ವರ್ಷ ಆಯ್ತಾ ಬಂತು. ಎಕ್ಸಾಕ್ಟಾಗಿ 8 ಇಯರ್ಸ್ ಆಗಿದೆ. ನನಗೆ ಆಗಲೇ 2 ವರ್ಷದಿಂದ ನೇರಳೆ ಸಿಗ್ತಾ ಇದೆ. ಸೀತಾಫಲ ಅಂತೂ ನನಗೆ 5-6 ವರ್ಷದಿಂದಲೇ ಬರ್ತಾ ಇದೆ. ಸಪೋಟನು ಈಗೀಗ ಸ್ಟಾರ್ಟ್ ಆಗ್ತಾ ಇದೆ.
ನಿಂಬೆ ಸಾಕಷ್ಟು ಫಲ ಕೊಟ್ಟಿದೆ. ಈ ಮಧ್ಯದಲ್ಲಿ ಅದೇ ನಾನು ಕುದುರೆ ಮೆಂತ್ಯ ಅಂತೇಳಿ ಅದನ್ನು ಕೂಡ ನಾನು ಒಂದು 2 ವರ್ಷ ಬೆಳೆದು ಹಿಮಾಲಯ ಡ್ರಗ್ಸ್ಗೆ ಸಪ್ಲೈ ಮಾಡಿದೆ. ಈಗ ಹಣ್ಣನ್ನು ನೇರಳೆ ಹಣ್ಣನ್ನು ನಾನು ಲೋಕಲಲ್ಲೇ ಫಸ್ಟ್ ಇಯರ್ ಸೇಲ್ ಮಾಡಿದೆ, ಯಾಕೆಂದರೆ ಕ್ವಾಲಿಟಿ ಸ್ವಲ್ಪ ಇತ್ತು. ಲಾಸ್ಟ್ ಇಯರ್ ತುಂಬ ಎಕ್ಸ್ಪೆಕ್ಟ್ ಮಾಡಿದೆ, ಆದರೆ ಮಳೆ ಕಾರಣದಿಂದಾಗಿ ಸ್ವಲ್ಪ ಈಲ್ಡ್ ಕಡಿಮೆ ಆಯಿತು. ಆದ್ರೂ ಈ ಲೋಕಲ್ಲು ಮತ್ತು ರಾಮನಗರ ಮತ್ತು ನೆಲಮಂಗಲದಲ್ಲಿ ನಾನು ಸ್ವಲ್ಪ ಸೇಲ್ ಮಾಡಿದೆ. 80ರಿಂದ 100, 150, 200 ರೂಪಾಯಿ KGವರೆಗೂ ಹೋಗಿದೆ. ಆದರೆ ಹಣ್ಣಿನ ಕ್ವಾಲಿಟಿ ಮಳೆ ಇಲ್ದಲ್ಲ ಇದರಿಂದ ಸ್ವಲ್ಪ ಕಡಿಮೆ ಆಗಿತ್ತು ಈ ವರ್ಷ. ಮುಂದಿನ ವರ್ಷ ಒಳ್ಳೆಯ ಬೆಳೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ರೈತರಿಗೆ ಸಜೆಷನ್ ಮಾಡೋದೇನಂತ ಹೇಳಿದ್ರೆ, ಏನಾದರೂ ಬೆಳೆಯೋದಿದ್ದರೆ ಈಗಿನ ಕಾಲದಲ್ಲಿ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಮತ್ತು ಪ್ರಕೃತಿಯ ವಾತಾವರಣದ ದೃಷ್ಟಿಯಿಂದಲೂ ನೋಡಿದ್ರೆ ಮರಗಿಡಗಳಿಗೆ ಸಂಬಂಧಪಟ್ಟಂಥ ಬೆಳೆಗಳನ್ನು ಬೆಳೆಯೋದೇ ಬೆಸ್ಟು. ಹೊಲ ಗದ್ದೆ ಕಷ್ಟ ಬೇರೆ ಕಡೆ ಬೆಳೀತಾ ಇದ್ದಾರೆ, ಅದಂತಲ್ಲ. ನಾವು ನೆಲವನ್ನು ಫಲವತ್ತಾಗಿ ಮೇಂಟೈನ್ ಮಾಡಿಕೊಂಡು ಗಿಡಗಳನ್ನು ಬೆಳಿಬೇಕಂತ ಹೇಳಿದ್ರೆ ಸಾಮಾನ್ಯವಾಗಿರುವಂಥ ಹೇಗಿದೆಯೋ ವಾತಾವರಣದಲ್ಲಿ, ಹೇಗೆ ನಮ್ಮ ಸ್ಲೋಪ್ಗಳಿದೆಯೋ ಹೇಗಿದೆಯೋ ಅದನ್ನು ಚಿಂತೆ ಮಾಡ್ದಲೆ ಮೇಲ್ಮೈನ ಬಳಸ್ಕೊಂಡು ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲೆಲ್ಲ ಗಿಡಗಳನ್ನು ಹಾಕ್ಕೊಂಡು ಓನ್ಲಿ ತಿಂಗ್ 3 ಮಂತ್ಸ್ ಬೇಸಿಗೆನಲ್ಲಿ ಅದನ್ನು ಮೇಂಟೈನ್ ಮಾಡಿದ್ರೆ ಮಳೆಗಾಲದಲ್ಲಿ ಎಲ್ಲ ಹೋಗ್ತದೆ. ನಮ್ಮ ಜನ ರೈತರು ಏನು ಮಾಡ್ತಾರೆ, ಹುಲ್ಲು ಬಂದ ತಕ್ಷಣ ತೆಗೆದುಬಿಡ್ಬೇಕು. ಅದು ತಪ್ಪು ಕಲ್ಪನೆ. ನಮಗೆ ಓಡಾಡೋಕ್ಕಾಗೋಬೇಕಾದಂಥ ಜಾಗದಲ್ಲಿ ತೆಗೀರಿ, ಮಿಕ್ಕಿದ ಕಡೆ ಎಲ್ಲ ಇರಲಿ, ಏನಾಗಲ್ಲ. ವರ್ಷಕ್ಕೆ 2 ಸರಿ ಬ್ರಷ್ ಕಟ್ಟರಲ್ಲಿ ನಾವು ಅದನ್ನು ಹಾಕಿದ್ರೆ ಅಲ್ಲೇ ಒದಕೆ ಆಗುತ್ತೆ, ಅಲ್ಲೇ ಗೊಬ್ಬರ ಆಗುತ್ತೆ, ಅದೇ ಗೊಬ್ಬರ ಆಗುತ್ತೆ. ನಾವು ಯಾವುದನ್ನು ತೆಗೆದು ಸುಮ್ಮನೆ ವೇಸ್ಟ್ ಮಾಡೋದಲ್ಲ, ಸುಮ್ಮನೆ ಕೆಲ್ಸಕ್ಕೆ ಬರ್ದಲ್ಲೇ ಗುಂಡಿ ಅಗೆದು ಬೇರೆ ತೆಗೆಯೋದು ಅದೆಲ್ಲ ಮಾಡೋದು ಅವಶ್ಯಕತೆನೇ ಇಲ್ಲ. ಕಾಡಲ್ಲಿ ತೆಗಿತಾರಾ? ನೈಸರ್ಗಿಕವಾಗಿ ಬಂದಾಗ ಕಾಡಲ್ಲಿ ಯಾರೂ ತೆಗಿಯಲ್ಲ. ನೇಚರ್ ಅದೆಲ್ಲ ಶಕ್ತಿಯನ್ನು ಗಿಡ ಮರಗಳಿಗೆ ಕೊಟ್ಬಿಟ್ಟಿದೆ. ಈಗ ನಾವು ಅವನ್ನ ಕಿತ್ಕೊಂಬಂದು ನಾವು ಸಾಕು ಪ್ರಾಣಿ ಥರ ಬಳಸ್ತಾ ಇದ್ದೀವಿ ಅಷ್ಟೇ. ಅದರಿಂದ ನಾವು ಸಾಕು ಪ್ರಾಣಿ ಥರ ಅಂತ ನಾವೇ ಏನೇನೋ ಮಾಡೋಕ್ಕೆ ಹೋಗ್ದಲ್ಲೇ ಭೂಮಿಯಲ್ಲೇ ಬಿಟ್ಟು ಭೂಮಿನಲ್ಲಿ ಏನೇನು ವಾತಾವರಣ ಇದೆ ಅದರಲ್ಲಿ ಮಾಡ್ಕೊಂಡು ಹೋಗಲಿ. ಒಂದು ತೇವಾಂಶ ಮೇಂಟೈನ್ ಮಾಡೋದಂದರೆ ತೇವಾಂಶ, ಅದು ಮೋಸ್ಟ್ ಇಂಪಾರ್ಟೆಂಟ್. ಗುಂಡಿ ತೆಗ್ದಿದ್ದೀವಿ, ಇದ್ರ ಕಾರಣ ಇಷ್ಟೇ ಅಂದರೆ ಇದು ಮಲ್ಟಿಪರ್ಪಸ್ ಗುಂಡಿ ಅಂತಲೇ ಹೇಳ್ಬೋದು. ಈ ಮೇಲ್ಗಡೆಯಿಂದ ಸ್ಲೋಪಿಂದ ಬರುವಂಥ ಬೇರೆಯವ್ರ ಜಮೀನಿಂದ ಬರುವಂಥ ನೀರು ನನ್ನ ಜಮೀನಿಗೆ ಎಂಟ್ರ್ ಆಗುವಾಗಲೇ ಅಲ್ಲೇ ಬ್ಲಾಕ್ ಮಾಡಲಿಕ್ಕೋಸ್ಕರ ತೆಗೆದಿರುವಂಥ ಗುಂಡಿ. ಕಾರಣ ಇಷ್ಟೇ, ಅವರು ಏನು ಯೂಸ್ ಮಾಡ್ತಾರೆ ಕೆಮಿಕಲ್ಲು, ಫರ್ಟಿಲೈಸರ್ಸು ಅದೆಲ್ಲ ಬಂದಿದ್ದು ಇಮಿಡಿಯೇಟಾಗಿ ಇಲ್ಲೇ ಭೂಮಿಗೆ ಹೋಗಬೇಕೆ ಹೊರತು ನನ್ನ ಕ್ರಾಫ್ಟ್ಗೆ ಸಿಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ಎಂಟ್ರೆನ್ಸಲ್ಲಿ. ಜೊತೆಗೆ ಇಲ್ಲಿ ನೀರು ನಿಂತರೆ ಸ್ಲೋಪ್ ಇರೋದ್ರಿಂದ ನನ್ನ ಗಿಡಗಳಿಗೇ ನ್ಯಾಚುರಲಾಗಿ ಹೆಲ್ಪ್ ಆಗುತ್ತೆ. ಸೀಪೇಜಲ್ಲಿ ವರ್ಷದಿಂದ ಇದುವರೆಗಾಗಿ ನಾವು ಉಳುಮೆನೇ ಮಾಡಿಲ್ಲ ನಮ್ಮ ತೋಟನ, ಅದರ ಅವಶ್ಯಕತೆಯೂ ಇಲ್ಲ. ಉಳುಮೆ ಮಾಡಿದಷ್ಟು ಮೇಲ್ಮೈಯನ್ನು ಆಕ್ಟಿವಿಟೀಸು ಮತ್ತು ಈ ಅಕ್ಕಿ ಪಕ್ಷಿಗಳು ಅಲ್ಲಿರುವಂಥ ಎರೆಹುಳ ಆಳು ಅಕ್ಕಿ ಪಕ್ಷಿಗಳ ಇದನ್ನೆಲ್ಲ ತಿಂದು ಫಲವತ್ತತೆಗೆ ಸಹಾಯ ಮಾಡುವಂಥ ಕೀಟಕ್ರಿಮಿಗಳನ್ನು ನಾವು ಹಾಳು ಮಾಡಿಬಿಡ್ತೀವಿ. ಅದರಿಂದ ನಾವು ಹೂಳೋದೇನು ಅವಶ್ಯಕತೆ ಇಲ್ಲ. ಕಾಡಲ್ಲಿ ಯಾರೂ ಹೂಳಲ್ಲ, ಇಲ್ಲೂ ಹೂಳೋ ಅವಶ್ಯಕತೆ ಇಲ್ಲ. ಬಂದು ನಾವು ಮಟ್ಟ ಮಾಡ್ಲಿಕ್ಕೆ ಹೋಗ್ತೀವಿ, ಕಲ್ಲು ಹೊಡಿಸ್ತೀವಿ, ಬ್ಲಾಸ್ಟ್ ಮಾಡ್ಸೋಕೆ ಹೋಗ್ತೀವಿ. ಇದೆಲ್ಲ ಅನ್ನೆಸೆಸರಿ ಇನ್ವೆಸ್ಟ್ಮೆಂಟ್, ವಿಲ್ ನೆವರ್ ಗೆಟ್ ರಿಟರ್ನ್ ಬ್ಯಾಕ್. ನಾನು ಹೇಳೋದಂತ ಹೇಳಿದ್ರೆ, ವ್ಯವಸಾಯ ಮಾಡಲಿಕ್ಕೆ ಮುಂದೆ ಬರುವಂಥ ರೈತರಿಗೆ ಈ ರೀತಿಯಾದಂಥ ಒಂದು ತೋಟಗಾರಿಕೆ ಮಾಡೋದಾದರೆ ಸಾವಯವ ಕೃಷಿಯನ್ನು ಅಳವಡಿಸ್ಕೊಳ್ಳಿ. ಇದು ನಮಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು, ಪ್ರಪಂಚಕ್ಕೂ ಒಳ್ಳೆಯದಾಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.